ಮಾಗಡಿ ಪಟ್ಟಣದ ಕೂತಲಳತೆ ದೂರದಲ್ಲಿರುವ ತಟವಾಡು ಗೊಲ್ಲರಹಟ್ಟಿ ಗ್ರಾಮ ಯುವತಿಯನ್ನ ಅಪಹರಣ ಮಾಡಲೆತ್ನಿಸಿರುವ ಆರೋಪದ ಅಡಿಯಲ್ಲಿ ಯೂಟ್ಯೂಬರ್ ಒಬ್ಬನನ್ನ ಗ್ರಾಮಸ್ಥರೇ ಹಿಡಿದು ಠಾಣೆಗೆ ಒಪ್ಪಿಸಿದ ಘಟನೆ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಹೊಸ ವರ್ಷ ಸಂಭ್ರಮ ಆಚರಣೆಗೆಂದು ಪಟ್ಟಣದ ಶ್ರೀ ಮೊಬೈಲ್ ಅಂಗಡಿ ಮಾಲೀಕ ವೆಂಕಟೇಶ್ ರವರು ತಮ್ಮ ತೋಟದಲ್ಲಿ ಯೂಟ್ಯೂಬರ್ ಮತ್ತು ಇನ್ಸ್ಟಾಗ್ರಾಂ ರೀಲ್ಸ್ ಮೇಕರ್ಗಳನ್ನ ಆಹ್ವಾನಿಸಿದ್ದು, ಆಹ್ವಾನಿತರಿಗೆ ಭರ್ಜರಿ ಬಾಡೂಟವೂ ಸಹ ಸಿದ್ದವಾಗಿದ್ದು, ಔತಣಕೂಟದಲ್ಲಿ ಬಾಡೂಟವಲ್ಲದೆ ತರವರಿ ಮದ್ಯವೂ ಕೂಡ ಸಂಗ್ರಹಿಸಲಾಗಿತ್ತೆಂದು ತಿಳಿದುಬಂದಿತ್ತು. ಗಂಧಪೂರ್ತಿ ಮದ್ಯ ಹಾಗೂ ಬಾಡೂಟ ಸೇವನೆ ಮಾಡಿದ್ದ ಶಿರಾಮೂಲದ ಯೂಟ್ಯೂಬರ್ ರವಿ ತೋಟದಿಂದ ತಡರಾತ್ರಿ ಹೊರಗೆ ಬಂದಿದ್ದು, ಗೊಲ್ಲರಹಟ್ಟಿ ಗ್ರಾಮದ ಒಳಗೆ ಪ್ರವೇಶಿಸಿ ಕುಡಿದ ಮತ್ತಿನಲ್ಲಿ ಅಪ್ರಾಪ್ತ ಯುವತಿಯನ್ನ ಸಲುಕೆಯಿಂದ ಮಾತನಾಡಿಸಿ ಪುಸಲಾಯಿಸಿ ಯುವತಿಯ ಬಾಯಿ ಮುಚ್ಚಿ ತನ್ನ ಕಾರಿನ ಒಳಗೆ ಎಳೆದುಕೊಂಡು ಸ್ಥಳದಿಂದ ಪರಾರಿಯಾಗಿದ್ದು, ಕುಡಿದ ಅಮಲಿನಲ್ಲಿದ್ದ ಆರೋಪಿ ದಾರಿ ತಿಳಿಯದೆ ಗ್ರಾಮದ ಸುತ್ತಮುತ್ತಲ ಪ್ರದೇಶದಲ್ಲಿಯೇ ಸುತ್ತಾಡಿ ಕೊನೆಗೆ ಮೂತ್ರ ವಿಸರ್ಜನೆಗೆ ಕಾರಿನಿಂದ ಇಳಿದಾಗ ಯುವತಿ ತನ್ನ ಮನೆ ಮೊಬೈಲ್ಗೆ ಕರೆ ಮಾಡಿ ತನ್ನನ್ನ ರಕ್ಷಣೆ ಮಾಡುವಂತೆ ಮಾಹಿತಿಯನ್ನು ನೀಡಿದ ನಂತರ ಎಚ್ಚೆತ್ತ ಗ್ರಾಮಸ್ಥರು ಗ್ರಾಮದ ಸುತ್ತಮುತ್ತ ಪ್ರದೇಶಗಳಿಗೆ ತಮ್ಮ ವಾಹನಗಳಲ್ಲಿ ತೆರಳಿದ್ದ ಸಮಯದಲ್ಲಿ ಉಳಿಯೂರು ದುರ್ಗ ಮಾಗಡಿ ಮುಖ್ಯ ರಸ್ತೆಯಲ್ಲಿ ಅನುಮಾನಗೊಂಡು ರವಿಯ ಕಾರನ್ನ ಅಡ್ಡಗಟ್ಟಿದ ಗ್ರಾಮಸ್ಥರಿಗೆ ರವಿ ತನ್ನ ಕೃತ್ಯ ಬಯಲಾಗಿದೆ ಎಂದು ಎಚ್ಚರಗೊಂಡು ಕಾರನ್ನ ಅತಿ ವೇಗವಾಗಿ ಚಾಲನೆಯನ್ನ ಮಾಡಿಕೊಂಡು ಮಾಗಡಿ ಕಡೆಗೆ ಹೊರಟಿದ್ದು, ಯುವತಿಯ ಸಂಬಂಧಿಕರು ರವಿಯ ಕಾರನ್ನ ಸಿನಿಮೆಯ ರೀತಿಯಲ್ಲಿ ತಡೆದು ಸೋಮೇಶ್ವರ ಕಾಲೋನಿಯ ಬಳಿ ಅಡ್ಡಗಟ್ಟಿದ್ದರ ಪರಿಣಾಮ ರವಿ ತನ್ನ ಕಾರಿನಿಂದ ತಪ್ಪಿಸಿಕೊಳ್ಳದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮಸ್ಥರ ಕೈಗೆ ಯುವತಿಯ ಸಹಿತ ಸಿಕ್ಕಿಬಿದ್ದಿದ್ದಾನೆ. ನಂತರ ಯುವತಿಯನ್ನ ರಕ್ಷಿಸಿ ಅಪಹರಣ ಮಾಡಲೆತ್ನಿಸಿದ ಯೂಟ್ಯೂಬರ್ ರವಿಯನ್ನ ಪೊಲೀಸರ ವಶಕ್ಕೆ ಒಪ್ಪಿಸಿದ ಘಟನೆ ಸಂಭವಿಸಿದ್ದು, ಈ ಸಂಬಂಧ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಮತ್ತು ಅಪಹರಣ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ ಎಂದು ತಿಳಿದುಬಂದಿದೆ. ಆರೋಪಿ ರವಿ ಜೊತೆಯಲ್ಲಿ ತಡರಾತ್ರಿ ಎಣ್ಣೆ ಪಾರ್ಟಿಯಲ್ಲಿ ತೊಡಗಿದ್ದ ಮಂಡ್ಯ ಮೂಲದ ಸಕ್ಕರೆ ನಾಡು ಕೆಂಪ ಎಂಬಾತನಿಗೆ ಮಾಗಡಿ ಪೊಲೀಸ್ ಠಾಣೆಯ ಬಳಿ ಬರುತ್ತಿದ್ದ ಹಾಗೆ ಗ್ರಾಮಸ್ಥರು ಹಿಡಿದು ಧರ್ಮದೇಟು ನೀಡಿದರು ಎಂದು ತಿಳಿದುಬಂದಿದೆ. ಹೊಸ ವರ್ಷದಂದು ಕುಡಿದ ಅಮಲಿನಲ್ಲಿ ಯುವತಿಯ ಅಪಹರಣ ಹಾಗೂ ಅತ್ಯಾಚಾರಕ್ಕೆ ಯತ್ನಿಸಿದ ಆರೋಪದ ಅಡಿಯಲ್ಲಿ ಆರೋಪರನ್ನ ವಶಕ್ಕೆ ಪಡೆಯಲಾಗಿದ್ದು, ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ.